ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಮೀನಾ 71 ಚಾನಲ್ಗೆ. ಹಾಗಿದ್ರೆ ಬರುವಂತ ದಿನಗಳು ಮೀನರಾಶಿಯವರಿಗೆ 24 ಇಂದ 31 ವರೆಗೂ ಯಾವ ರೀತಿ ಎಲ್ಲ ಆಗಿರುತ್ತೆ, ಅವರ ಒಂದು ಲೈಫ್ ಅಲ್ಲಿ ಅವರು ಜಾಬ್ ಇರ್ಬೋದು, ಅವರ ಕರಿಯರ್ ಇರ್ಬೋದು, ಮತ್ತೆ ಅವರ ರಿಲೇಶನ್ಶಿಪ್ ಇರ್ಬೋದು, ಏನೆಲ್ಲ ಬರ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಹಾಗೆ ಇನ್ನುವರೆಗೂ ನೀವು ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಅಷ್ಟೇ ಅಲ್ಲ, ಈ ಒಂದು ರೀಡಿಂಗ್ ಅನ್ನ ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಮತ್ತೆ ರೀಡಿಂಗಿಗೆ ಒನ್ಸ್ ನೀವು ಅಲೈನ್ ಆದ್ರಿ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಯಾರಿರ್ತಾರೆ ಅವ್ರಿಗೂ ಕೂಡ ಒಂದ್ಸಾರಿ ಇದನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಒಂದಷ್ಟು ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ಬರುವಂತ ದಿನಗಳು ಮೀನರಾಶಿಯವ್ರಿಗೆ ಏನೆಲ್ಲ ಬರ್ತಾ ಇದೆ, ಅವರ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ಏನ್ ಬರ್ತಾ ಇದೆ ನೋಡ್ಕೊಂಡು ಬರೋಣ. ಫಸ್ಟ್ ಆಫ್ ಆಲ್ ನಾನಿಲ್ಲಿ ನೋಡ್ತಾ ಇದ್ದೀನಿ, ಏನೋ ಒಂದು ಮನಸ್ಸಿನಲ್ಲಿ ಗೊಂದಲ ಇದುವರೆಗೂ ನಿಮ್ಮ ಮನಸ್ಸಿನಲ್ಲಿ ಇರೋ ಅಂತದ್ದು ಏನಿದೆ, ಏನೋ ಒಂದು ವಿಚಾರ ನಿಮ್ಮನ್ನ ಕಾಡೋ ಅಂತದ್ದು, ಸ್ವಲ್ಪ ಡಿಪ್ರೆಷನ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಎಂಗ್ಸೈಟಿ ಇರ್ಬೋದು, ನಿಮ್ಮಲ್ಲೇನೆ ನೀವು ತುಂಬಾ ಮನಸ್ಸಲ್ಲಿ ಏನೋ ಅನ್ಕೊಳ್ಳೋ ಅಂತದ್ದು, ಬಾಯಿ ಬಿಟ್ಟು ಯಾರಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ, ಆ ರೀತಿದೊಂದು ಎನ್ವೈರ್ಮೆಂಟ್ ಇಲ್ಲಿ ಬರ್ತಾ ಇದೆ ನನ್ಗೆ. ಓಕೆ, ಆ ಒಂದು ಝೋನ್ ಅಲ್ಲಿ ಇದ್ರಿ ಅಂತ ನನಗೆ ಅನಿಸ್ತಾ ಇದೆ. ಹಾಗಿದ್ರೆ ಇವಾಗ ಪ್ರೆಸೆಂಟ್ ಮೂಮೆಂಟ್ ನೋಡಿ, ನಾನು ಯಾವುದೋ ಒಂದು ಅಡಿಕ್ಷನ್ ನಿಮ್ಗೆ ಹಾರ್ಮ್ ಮಾಡ್ತಾ ಇದೆ, ಯಾವುದೋ ಒಂದು ಅಡಿಕ್ಷನ್ ಇಲ್ಲಿದ್ದೀರಾ, ಒಂದು ಲೇಸಿನೆಸ್ ಇರ್ಬೋದು, ಅಥವಾ ಡ್ರಿಂಕಿಂಗ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಸ್ಕ್ರೀನ್ ಟೈಮಿಂಗ್ ಇರ್ಬೋದು, ಏನಾದ್ರೂ ಇರ್ಬೋದು. ಅದು ನೀವು ರಿಲೇಟ್ ಮಾಡ್ಕೊಳ್ಳಿ ಎಷ್ಟು ನಿಮ್ಗೆ ರಿಲೇಟ್ ಆಗುತ್ತೆ ಅಂತ ಹೇಳಿ. ಬಟ್ ನಾನು ನೋಡ್ತಾ ಇರುವಂತದ್ದು ಏನೋ ಒಂದು ಅಡಿಕ್ಷನ್ ಅದ್ದು ನಿಮ್ಗೆ ಸಮಸ್ಯೆ ಕಾಡ್ತಾ ಇದೆ. ಓಕೆ, ಹಾಗಾಗಿ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೆಲ್ತ್ ವೈಸ್ ನಾನು ನೋಡ್ತಾ ಇದ್ದೀನಿ. ಅದು ನಿಮ್ಮ ಅಫ್ಕೋರ್ಸ್ ತುಂಬಾನೇ ಹಾರ್ಮ್ಫುಲ್ ಆಗುವಂತದ್ದು ಚಾನ್ಸಸ್ ನನಗೆ ಕಾಣ್ತಾ ಇದೆ. ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ತಗೊಳ್ಳಿಕ್ ಹೋಗ್ಬೇಡಿ. ಓಕೆ, ಮತ್ತೆ ಬರೋ ಅಂತ ದಿನಗಳಲ್ಲಿನೂ ನಾನು ನೋಡ್ತಾ ಇದ್ದೀನಿ, ನೀವೇನಾದ್ರೂ ಅದರಿಂದ ಓವರ್ಕಮ್ ಮಾಡ್ಕೊಂಡ್ರಿ ಅಂತಂದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಸೆಕೆಂಡ್ ಚಾನ್ಸ್ ಸಿಗ್ತಾ ಇದೆ ಬರುವಂತ ದಿನಗಳಲ್ಲಿ. ಓಕೆ, ಏನೋ ನಿಮ್ಗೆ ಹಾರ್ಮ್ಫುಲ್ ಇತ್ತು, ಅದ್ರ ಮೇಲೆ ನೀವೇನಾದ್ರೂ ವರ್ಕ್ ಮಾಡಿದ್ರಿ ಅಂತಂದ್ರೆ ಅದರಿಂದ ನೀವು ಹೊರಗಡೆ ಬರ್ತೀರಾ. ಸ್ಟ್ರಗಲ್ ಇರುತ್ತೆ, ಹೆಲ್ದಿ ಲೈಫ್ ಸ್ಟೈಲ್ಗೆ ನೀವು ರಿಟರ್ನ್ ಆಗಬೇಕು. ನಿಮ್ದು ಹೆಲ್ದಿ ಲೈಫ್ ಸ್ಟೈಲ್ ಇಲ್ಲ ಮೋಸ್ಟ್ಲಿ ನಿಮ್ದು, ಅದಕ್ಕೆ ಈ ರೀತಿ ಆಗ್ತಾ ಇದೆ. ಮತ್ತೆ ರೆಗ್ಯುಲರ್ ಆಗಿ ನೀವು ಇನ್ ಕೇಸ್ ಜಿಮ್ ಮಾಡ್ತಾ ಇದ್ದೀರಾ, ಯೋಗ ಮಾಡ್ತಾ ಇದ್ದೀರಾ, ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ, ನಿಮ್ಮ ರೂಟೀನ್ ಏನಿದೆ ಅದನ್ನ ನೀವು ಕಂಟಿನ್ಯೂ ಮಾಡಬೇಕು. ತುಂಬಾ ಅಲರ್ಟ್ ಆಗಿರಿ, ಯಾಕಂತಂದ್ರೆ ಬರುವಂತ ದಿನಗಳಲ್ಲಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗತ್ತೆ. ಈಗೇನಾದ್ರೂ ನೀವು ಅದಕ್ಕೆ ಅಟೆನ್ಷನ್ ಕೊಡ್ಲಿಲ್ಲ ಅಂದ್ರೆ ಆಲ್ರೆಡಿ ನೀವು ಆ ಅಡಿಕ್ಷನ್ ಝೋನ್ ಅಲ್ಲಿ ಇದ್ದೀರಾ. ನೀವು ಹೊರಗಡೆ ಬರ್ಬೇಕು ಅಂತ ಹೇಳ್ತಾ ಇರುವಂತದ್ದು ಯೂನಿವರ್ಸ್. ಹೊರಗಡೆ ಬಂದ್ರೆ ಮಾತ್ರ ನಿಮ್ಗೆ ಸೆಕೆಂಡ್ ಚಾನ್ಸ್ ಇರುತ್ತೆ. ಮತ್ತೆ ಅಷ್ಟು ವರ್ಕ್ ಮಾಡ್ಬೇಕಾಗತ್ತೆ. ನೀವು ಹೊರಗಡೆ ಬರ್ಬೇಕು ಅಂತಂದ್ರೆ ಅಷ್ಟು ವರ್ಕ್ ಮಾಡ್ಬೇಕಾಗತ್ತೆ. ನೀವು ವರ್ಕ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ತೊಂದರೆ ಆಗುವಂತದ್ದು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಮೀನರಾಶಿಯವರಿಗೆ ಹೆಲ್ತ್ ಆಸ್ಪೆಕ್ಟ್ ಇಂದ ತುಂಬಾನೇ ನಾನು ನೋಡ್ತಾ ಇರುವಂತಹದ್ದು, ಯಾಕಂದ್ರೆ ಯೂನಿವರ್ಸ್ ಈ ರೀತಿ ಹೇಳ್ತಾ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ನಂದು ಅಂತ ಅಡಿಷನ್ಸ್ ನನ್ನ ಕಡೆಯಿಂದ ಏನೂ ಇರೋದಿಲ್ಲ. ಬಟ್ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ ಈ ರೀತಿ ಇದೆ ಅಂತ. ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ನನಗೆ ನಂತರ ತಿಳಿಸಿ ಒಂದು ಕಮೆಂಟ್ ಅಲ್ಲಿ. ಓಕೆ, ಹಾಗಿದ್ರೆ ಏನ್ ಮಾಡ್ಬೇಕು? ಸ್ಟೇಬಲ್ ಆಗಿರಿ, ಸ್ವಲ್ಪ ಮೆಡಿಟೇಷನ್ ಮಾಡಿ, ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಿ, ಕನೆಕ್ಟೆಡ್ ಆಗಿರಿ, ಯೂನಿವರ್ಸ್ಗೆ ಕನೆಕ್ಟ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು. ಅಂದ್ರೆ ನೀವು ಅದರಿಂದ ಹೊರಗೆ ಬರ್ಲಿಕ್ಕೆ ಚಾನ್ಸ್ ಆಗತ್ತೆ. ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತದ್ದು. ರೆಗ್ಯುಲರ್ ಆಗಿ ನೀವು ಏನ್ ಮಾಡ್ಬೇಕು, ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ ಅದನ್ನ ಕಂಟಿನ್ಯೂ ಮಾಡಿ, ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಅದನ್ನ ಕಂಟಿನ್ಯೂ ಮಾಡಿ, ಯೋಗ ಮಾಡ್ತಾ ಇದ್ದೀರಾ ಮಾಡಿ, ಯಾವುದೇ ಕಾರಣಕ್ಕೂ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ. ಓಕೆ, ಹಾಗಿದ್ರೆ ಇನ್ನು ನಾನು ಕರಿಯರ್ ವೈಸ್ ನೋಡ್ತಾ ಇದ್ದೀನಿ. ಕರಿಯರ್ ವೈಸ್ ಯಾಕೋ ತುಂಬಾ ಕನ್ಫ್ಯೂಷನ್ಸ್ ಇದೆ ನಿಮ್ಮಲ್ಲಿ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ರಿ, ಏನ್ ಮಾಡ್ಬೇಕು, ಯಾವ ಫೀಲ್ಡ್ಗೆ ಹೋಗ್ಬೇಕು, ಏನ್ ಚೂಸ್ ಮಾಡ್ಕೋಬೇಕು ಅನ್ನೋ ಅಂತದ್ದು ಕ್ಲಾರಿಟಿ ನಿಮ್ಗೆ ಇದ್ದಿದ್ದಿಲ್ಲ. ಬಿಸ್ನೆಸ್ ಅಲ್ಲಿ ಕೂಡ ಎರಡೆರಡು ಆಸ್ಪೆಕ್ಟ್ ಇತ್ತು, ಅದನ್ನ ಯಾವ ಚೂಸ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಫೈನಾನ್ಷಿಯಲಿ ಡಿಫಿಕಲ್ಟೀಸ್ ಅನುಭವಿಸ್ತಾ ಇದ್ರಿ. ಪ್ರೆಸೆಂಟ್ ಮೂಮೆಂಟು ನೋಡಿ ನಾನು ನೋಡ್ತಾ ಇರೋವಂಥದ್ದು ತುಂಬಾ ಒಂದು ಏನಂತಂದ್ರೆ ಡಿಸಪಾಯಿಂಟ್ಮೆಂಟ್ ಮೋಡ್ ಅಲ್ಲಿ ಇದ್ದೀರಾ. ತುಂಬಾ ಏನೋ ಥಿಂಕ್ ಮಾಡ್ತಾ ಇದ್ದೀರಾ, ನೆಗೆಟಿವಿಟಿ ಥಿಂಕ್ ಮಾಡ್ತಾ ಇರುವಂತದ್ದು ನನಗೆ ಅನಿಸ್ತಾ ಇದೆ.
ದುಡ್ಡಿನ ವಿಷಯಕ್ಕಾಗಿ ಏನೋ ತುಂಬಾ ನಿಮ್ಗೆ ಲಾಸ್ ಆಗಿರುವಂತದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ದುಡ್ಡಿನ ವಿಚಾರದಲ್ಲಿ ಫೈನಾನ್ಷಿಯಲಿ ನಿಮ್ಗೆ ಡಿಫಿಕಲ್ಟೀಸ್ ನಡೀತಾ ಇದೆ ಆಲ್ರೆಡಿ. ಮತ್ತೆ ಏನೋ ಅಪಾರ್ಚುನಿಟಿ ಬಂದಿರುವಂತದ್ದನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ. ಮೀನರಾಶಿಯವರಿಗೆ ಏನೋ ಅಪಾರ್ಚುನಿಟೀಸ್ ಬಂದಿತ್ತು, ಅದನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಥವಾ ಮಿಸ್ ಮಾಡ್ಕೊಳ್ತೀರಾ. ಪ್ರೆಸೆಂಟ್ ಮೊಮೆಂಟು ಆ ರೀತಿ ಏನಾದ್ರೂ ಇದ್ರೆ, ಯಾಕಂತಂದ್ರೆ ಇದು ಒಂದು ನೆಕ್ಸ್ಟ್ 8 days ರೀಡಿಂಗ್ ನಾನು ಹೇಳ್ತಾ ಇರುವಂತದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ರೀತಿ ಏನಾದ್ರೂ ಅಪಾರ್ಚುನಿಟಿ ಬರುತ್ತಾ, ಟ್ವೈಸ್ ಅದನ್ನ ಥಿಂಕ್ ಮಾಡಿ, ಸಿಂಪ್ಲಿ ಅದನ್ನ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ. ಓಕೆ ಅನ್ನುವಂಥದ್ದು ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇದೆ ಇವಾಗ. ಪ್ರೆಸೆಂಟ್ ಮೊಮೆಂಟು ನಿಮ್ಗೆ ಅಪಾರ್ಚುನಿಟೀಸ್ ಮಿಸ್ ಆಗುತ್ತೆ ಕರಿಯರ್ ವೈಸ್, ಯಾಕಂದ್ರೆ ಆಲ್ರೆಡಿ ಲಾಸ್ ಅಲ್ಲಿ ಇದ್ದೀರಾ ನೀವು. ಈ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ ಅಪಾರ್ಚುನಿಟಿನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಿಮ್ಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇದೆ. ಓಕೆ, ಬರುವಂತ ದಿನಗಳಲ್ಲೂ ಕೂಡ ನೋಡಿ ಏನಾದ್ರೂ ಅಪಾರ್ಚುನಿಟೀಸ್ ಬರುವಂತ ಚಾನ್ಸ್ ಇದೆ ನಿಮ್ಗೆ. ಬೇರೆ ಬೇರೆ ರೀತಿಯಾದಂತ ಅಪಾರ್ಚುನಿಟಿ ಬರುವಂತ ಚಾನ್ಸಸ್ ತುಂಬಾನೇ ನನ್ಗೆ ಕಾಣ್ತಾ ಇದೆ ಬರುವಂತ ದಿನಗಳಲ್ಲಿ. ನೋಡ್ಬೇಕು, ನೀವು ವಿಚಾರ ಮಾಡ್ಬೇಕು. ಇನ್ವೆಸ್ಟ್ಮೆಂಟ್ ಮಾಡೋಕಿನ ಮುಂಚೆ, ಡಿಸಿಷನ್ ತಗೊಳ್ಳೋಕಿನ ಮುಂಚೆ ಕರೆಕ್ಟ್ ಆಗಿರುವಂತದ್ದು ಡಿಸಿಷನ್ಸ್ ಅನ್ನ ನೀವು ತಗೋಬೇಕಾಗತ್ತೆ. ಇದರಲ್ಲಿ ಬೇರೆ ಯಾರು ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ. ಸ್ವಲ್ಪ ನೀವು ಡಿಸಿಷನ್ ಯಾವ ರೀತಿ ತಗೋಬೇಕು, ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಇದರಿಂದ ಪಾಠ ಸಿಕ್ಕಿದೆ ಅಂತ ಅನ್ಕೋತೀನಿ. ದುಡ್ಡಿಂದ ನಿಮ್ಗೆ ಏನೋ ಆಗ್ತಾ ಇದೆ, ಹಾಗಾಗಿ ದುಡ್ಡಿನ ಸಮಸ್ಯೆ ಇದೆ ಅಂತಂದಾಗ ಸಿಂಪ್ಲಿ ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ವಿಚಾರ ಮಾಡಿ, ನಿಮ್ಗೆ ಕನ್ಫ್ಯೂಷನ್ಸ್ ಅಂತ ಇದ್ರೆ ನೀವು ಯಾರ್ದಾದ್ರೂ ಹೆಲ್ಪ್ ತಗೊಳ್ಳಿ. ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರದ್ದು ಹೆಲ್ಪ್ ಅನ್ನ ತಗೊಳ್ಳಿ. ಸೊ ಅಲ್ಲಿ ನಿಮ್ಗೆ ಇನ್ನೊಬ್ರ ಸಲಹೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ರು ಬಿಟ್ಟು ಇಬ್ಬರನ್ನ ಕೇಳಿ ನೀವೇನಾದ್ರೂ ಡಿಸಿಷನ್ಸ್ ಅನ್ನ ತಗೊಳ್ತೀರಾ ಅಂದ್ರೂ ಕೂಡ ನೀವು ಏನು ಡಿಸೈಡ್ ಮಾಡ್ತೀರಾ ಎಂಡ್ ಆಫ್ ದಿ ಪಾಯಿಂಟ್ ಅಲ್ಲಿ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಈಸಿಯಾಗಿ ಇರುವಂತದ್ದನ್ನ ನಿಮ್ಮ ಕೈಯಾರೆ ನೀವೇ ಲಾಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಬರುವಂತ ದಿನಗಳು ನಿಮ್ಗೆ ಏನ್ ಗೈಡೆನ್ಸ್ ಬರ್ತಾ ಇದೆ ಹಾಗಿದ್ರೆ, ಸ್ವಲ್ಪ ನೀವು ಅದೇ ಹೇಳಿದ್ನಲ್ವಾ, ಕಂಟ್ರೋಲ್ ಮಾಡಿ. ನೀವು ಏನ್ ಪೊಸಿಷನ್ ಅಲ್ಲಿ ಇದ್ದೀರಾ, ನೀವೇನು ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ ಅದನ್ನ ಉಳಿಸ್ಕೊಳ್ಳೋದಿಕ್ಕೆ ನೀವೇನ್ ಎಫರ್ಟ್ ಹಾಕ್ಬೇಕಲ್ವಾ, ಆ ಎಫರ್ಟ್ ಅನ್ನ ಇದ್ರ ಮುಖಾಂತರನೇ ಹಾಕ್ಬೇಕು. ಥಿಂಕ್ ಮಾಡಬೇಕು, ಅಡ್ವೈಸ್ ತಗೊಳ್ಳಿ. ಎಂಡ್ ಆಫ್ ದಿ ಪಾಯಿಂಟ್ ನೀವೇ ಅದಕ್ಕೆ ಡಿಸಿಷನ್ ತಗೋಬೇಕು. ಹಾಗಾಗಿ ಸಿಂಪ್ಲಿ ಆಗಿ ಯಾವುದನ್ನು ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ನೀವಿರುವಂತ ಪೊಸಿಷನ್ ಅನ್ನ ಕಳ್ಕೋಬಾರ್ದು ಅಂತಂದ್ರೆ ತುಂಬಾ ವಿಚಾರ ಮಾಡಬೇಕು. ಹೊಸ ಸ್ಟಾರ್ಟ್ಅಪ್ ಏನಾದ್ರೂ ಇದೆಯಾ ಅದ್ರ ಕಡೆ ಗಮನ ಕೊಡಿ. ಹೊಸದೊಂದು ಏನಾದ್ರೂ ಬರ್ತಾ ಇದೆಯಾ ಅಪಾರ್ಚುನಿಟಿ, ಅಫ್ಕೋರ್ಸ್ ಬರುತ್ತೆ ಅಂತ ಇದೆ, ಅದನ್ನ ಥಿಂಕ್ ಮಾಡಿ, ಅಂದ್ರೆ ನಿಮ್ಗೆ ಬೆನಿಫಿಷಿಯಲ್ ಆಗಿ ಇರುತ್ತೆ. ಇನ್ನು ನಾನು ನಿಮ್ಮ ಒಂದು ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದ್ದೀನಿ. ತುಂಬಾ ರಿಲೇಶನ್ಶಿಪ್ ಅಲ್ಲಿ ನೀವು ಒಂದು ಪೀಕ್ ಲೆವೆಲ್ ಅಲ್ಲಿ ಇದ್ರಿ. ಎಲ್ಲ ನಿಮ್ಗೆ ಏನಂತಂದ್ರೆ ರಿಲೇಶನ್ಶಿಪ್ ಅಂತಂದ್ರೆ ಎಲ್ಲ ನಿಮ್ಮ ಮುಷ್ಟಿಯಲ್ಲಿ ಇರುವಂತದ್ದು, ಎಲ್ಲಾನು ಕಾಯ್ಕೊಂಡು ಹೋಗುವಂತದ್ದು. ನೀವು ತುಂಬಾನೇ ಬ್ಯೂಟಿಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂತ ಪರ್ಸನ್ ಅಂತ ನಾನು ಹೇಳ್ಬಹುದು. ಎಲ್ಲರೂ ನಿಮ್ಮನ್ನ ಕೇರ್ ಮಾಡೋದಿರ್ಬೋದು, ನಿಮ್ಮ ಮಾತು ಕೇಳೋದಿರ್ಬೋದು. ಈ ರೀತಿ ಎಲ್ಲ ನೀವೇನಾದ್ರೂ ಹೇಳಿದ್ರೆ ಅದನ್ನ ದಾಟಿ ಹೋಗ್ಲಾರ್ದಂತ ಪೊಸಿಷನ್ ನಿಮ್ದಿತ್ತು ಅಂತ ನಾನು ಹೇಳ್ಬೋದು. ರಿಲೇಶನ್ಶಿಪ್ ಅಲ್ಲಿ ಎಲ್ರು ಆ ರೀತಿ ನಿಮ್ ಜೊತೆ ಇರ್ತಾರೆ. ಓಕೆ, ಆದ್ರೆ ಇಲ್ಲಿ ಪ್ರೆಸೆಂಟ್ ಮೂಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಪ್ರೆಸೆಂಟ್ ಮೂಮೆಂಟು ಯಾಕೋ ನೀವು ಸ್ವಲ್ಪ ಯಾವುದೋ ಒಂದು ಮಟೀರಿಯಲಿಸಮ್ ಲೈಫ್ಗೆ ಬೆನ್ ಹತ್ತಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಮತ್ತೆ ರಾಂಗ್ ರಿಲೇಶನ್ಶಿಪ್ ಅಲ್ಲಿ ಇರುವಂತದ್ದು ನನಗೆ ಅನಿಸ್ತಾ ಇದೆ. ಅದು ನಿಮ್ಮ ವೀಕ್ನೆಸ್ ಆಗುವಂತದ್ದು. ಯಾವುದೋ ಒಂದು ರಾಂಗ್ ರಿಲೇಶನ್ಶಿಪ್ ಅಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ನೋಡಿ. ಇಲ್ಲಿ ಏನಂತಂದ್ರೆ ಕೆಲವೊಂದ್ ಸಾರಿ ನಾವಿದನ್ನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಇದು ಒಂದು ಅಡಿಕ್ಷನ್ ಅಂತ ಹೇಳ್ಬೋದು. ರಾಂಗ್ ರಿಲೇಶನ್ಶಿಪ್ ಅಂದ್ರೆ ಇದು ನಿಮ್ಗೆ ಯೂಶ್ವಲಿ ಗೊತ್ತಾಗೇ ಆಗುತ್ತೆ.
ಫಿಸಿಕಲ್ ಇನ್ವಾಲ್ವ್ಮೆಂಟ್ ರಿಲೇಶನ್ಶಿಪ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾ ಇದ್ದೀರಾ ಪ್ರೆಸೆಂಟ್ ಮೂಮೆಂಟಲ್ಲಿ, ಒಂದೇ ಹೇಳ್ಬೇಕಂತಂದ್ರೆ. ಆ ರಿಲೇಶನ್ಶಿಪ್ ಮುಂದೆ ಹೋಗಿ ಏನಾಗುತ್ತೆ ಏನು ಅದ್ರ ಬಗ್ಗೆ ನಿಮಗೆ ತಿಂಕಿಲ್ಲ. ಬಟ್ ಇವಾಗ ಆ ಒಂದು ಝೋನಲ್ಲಿ ಆಲ್ರೆಡಿ ನೀವು ಇದೀರಾ ಅಂತ ನನಗೆ ಅನಿಸ್ತಾ ಇದೆ. ಆ ಒಂದು ಅಡಿಕ್ಷನ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ. ಹಾಗಿದ್ರೆ ಮುಂದೆ ಬರುವಂತ ದಿನಗಳು ಏನ್ ಹೇಳ್ತಾ ಇದೆ? ಓಕೆ, ಮುಂದೆ ಬರುವಂತ ದಿನಗಳಲ್ಲಿ ನೀವೇನಾದ್ರೂ ಇದಕ್ಕೆ ಒಂದು ಕರೆಕ್ಟಾಗಿ ವ್ಯಾಲ್ಯೂ ಕೊಡಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೀವು ಪಾಸಿಟಿವ್ ಆಗಿನೂ ತಗೋಬಹುದು. ಇವಾಗೇನೋ ಆ ರೀತಿ ಆ ಒಂದು ಝೋನಲ್ಲಿ ಇದ್ದೀರಾ. ಬಟ್ ಅದರಿಂದ ನೀವು ಓವರ್ಕಮ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ರಿಲೇಶನ್ಶಿಪ್ಗೆ ತುಂಬಾ ಬೆಲೆ ಇದೆ, ಒಂದು ಹಾರ್ಮನಿ ಇದೆ. ಲವ್ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಒಂದು ಪೀಕ್ ಲೆವೆಲ್ ಅಂತ ಹೇಳ್ಬೋದು. ನೀವು ಇನ್ನೂ ವಿಚಾರ ಮಾಡ್ಕೊಂಡು ಬರುವಂತ ದಿನಗಳಲ್ಲಿ ಒಂದು ಆಲ್ರೆಡಿ ಮ್ಯಾರಿಡ್ ಇದ್ರೆ ನಿಮ್ಗೆ ಏನಾದ್ರೂ ನೀವು ಬೇಬಿ ಪ್ಲಾನ್ ಮಾಡುವಂಥದ್ದು ಇರ್ಬೋದು, ಅಥವಾ ಸಿಂಗಲ್ ಇದ್ದೀರಾ ನೀವು ಪಾರ್ಟ್ನರ್ ಜೊತೆಗೆ ನೀವು ಏನಾದ್ರೂ ರಿಲೇಶನ್ಶಿಪ್ ಅನ್ನ ಕಂಟಿನ್ಯೂ ಮಾಡಬೇಕು, ಮತ್ತೆ ಎಂಗೇಜ್ಮೆಂಟ್ ಮಾಡ್ಕೋಬೇಕು, ಅಥವಾ ಮದುವೆ ವಿಚಾರ ಮುಂದಿಡಬೇಕು ಫ್ಯಾಮಿಲಿಯವ್ರ ಜೊತೆಗೆ ಅನ್ನುವಂಥದ್ದು ನಿಮ್ಮ ಒಂದು ತಲೆಯಲ್ಲಿ ಓಡಾಡ್ತಾ ಇರುತ್ತೆ. ಎಲ್ಲೋ ಒಂದ್ ಕಡೆ ಡಿಸ್ಟ್ರಾಕ್ಷನ್ ಬೇರೆ ಒಂದು ಅನ್ನುವಂಥದ್ದಿದೆ. ಬಟ್ ಅದನ್ನ ನೀವು ನೋಡಿ, ಕೆಲವೊಂದ್ ಸಾರಿ ಆಗುತ್ತೆ, ಡಿಸ್ಟ್ರಾಕ್ಷನ್ಸ್ ಆಗುತ್ತೆ. ಯಾಕಂದ್ರೆ ತುಂಬಾ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗುವಂಥವ್ರು ರಿಲೇಶನ್ಶಿಪ್ ಅನ್ನ. ಎಲ್ಲೋ ಡಿಸ್ಟ್ರಾಕ್ಷನ್ ಬಂದಿದೆ ನಿಮ್ಮ ಲೈಫಲ್ಲಿ, ಅದೇನಿದೆ ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಬರುವಂತ ದಿನಗಳಲ್ಲಿ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ನಿಮ್ಗೆ. ಓಕೆ, ಬಟ್ ಆ ರೀತಿ ಏನು ಇರೋದಿಲ್ಲ, ಎಲ್ಲ ನಿಮ್ಮ ಕೈಯಲ್ಲಿರುತ್ತೆ. ಸ್ವಲ್ಪ ನೀವು ಥಿಂಕ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಹುದು. ಯೂನಿವರ್ಸ್ ಕೂಡ ಅದೇ ಹೇಳ್ತಾ ಇದೆ, ಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಲೈಫಲ್ಲಿ. ನಿಮ್ಮ ಕರಿಯರ್ ಲೈಫ್ ಅನ್ನ ಬೇರೆ ಇಟ್ಕೊಳ್ಳಿ, ನಿಮ್ಮ ಒಂದು ರಿಲೇಶನ್ಶಿಪ್ ಲೈಫ್ ಅನ್ನ, ನಿಮ್ಮ ಪಾರ್ಟ್ನರ್ ಜೊತೆಗೆ, ನಿಮ್ಮ ಫ್ಯಾಮಿಲಿ ಜೊತೆಗೆ ಲೈಫ್ ಅನ್ನ ಬೇರೆ ಇಟ್ಕೊಳ್ಳಿ. ಯಾವಾಗ ಇದು ನಿಮ್ಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗತ್ತೆ ಅವಾಗ ನೀವು ಒಂದು ಕಂಪ್ಲೀಟ್ ಆಗಿ ಇದನ್ನ ನೋಡ್ಬೋದು ರಿಲೇಶನ್ಶಿಪ್ ಅನ್ನ ಅನ್ನೋಂಥದ್ದು ಕ್ಲಿಯರ್ ಆಗಿ ಬರ್ತಾ ಇದೆ, ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಹಾಗಿದ್ರೆ ನಿಮ್ಗೆ ಎಷ್ಟು ರೆಸೊನೇಟ್ ಆಯ್ತು, ನಿಮ್ಗೆ ಹೇಗೆ ಅನಿಸ್ತು? ರೆಸೊನೇಟ್ ಆಗಿತ್ತು ಅಂತಂದ್ರೆ ಏನ್ ರೆಸೊನೇಟ್ ಆಯ್ತು ನನಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ರೀಡಿಂಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ಕಾರ್ಡ್ ಜೊತೆಗೆ ಕನೆಕ್ಟ್ ಆಗ್ತೀರಾ. ಹಾಗಿದ್ರೆ ಫ್ರೆಂಡ್ಸ್, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.